ಪ್ಯಾರಾಮೆಡಿಕಲ್ ಬೋರ್ಡ್ 2026 ಅಲ್ಲಿ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡಿದ್ಯಾ? ಯಾವ ಡೇಟ್ ಅಲ್ಲಿ ಏನ್ ಪ್ರೊಸೀಜರ್ ಏನ್ ಮಿಸ್ಟೇಕ್ ಮಾಡಬಾರ್ದು ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೆಸರು ಪೂಜಾ, ನಾನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತಾ ಇಲ್ವಾ? ಆಲ್ರೆಡಿ ನಂಗೆ ಗೊತ್ತಿರಂಗೆ ಟೆಲಿಗ್ರಾಮ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಲಿಂಕ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದೆಲ್ಲ ಆಲ್ಮೋಸ್ಟ್ ಆಲ್ ಫೇಕ್. ಬಟ್ ಟ್ರೂತ್ ಏನಂತ ಗೊತ್ತಾ? 90% ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡೋದು ಅಂಡ್ ದೇ ಲೂಸ್ ದೇರ್ ಸೀಟ್ ಬಿಫೋರ್ ಇವನ್ ಅಪ್ಲೈಯಿಂಗ್. ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿತೌಟ್ ಸ್ಕಿಪ್ ಮಾಡಿದೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ, ಅಕ್ಕ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಏನಾದ್ರು ಸ್ಟಾರ್ಟ್ ಆಯ್ತಾ? ಯಾವ ಸ್ಟೇಜ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಯಾರೋ ಫ್ರೆಂಡ್ಸ್ ಹೇಳ್ತಾ ಇದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ, ಇನ್ನ ಯಾರೋ ಫ್ರೆಂಡ್ಸ್ ಆಲ್ರೆಡಿ ರ್ಯಾಂಡಮ್ ಲಿಂಕ್ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಏನಂದ್ರೆ ರಿಯಾಲಿಟಿ ಬೇರೆನೇ ಇದೆ. ಸೊ ಲಿಸನ್ ಕೇರ್ಫುಲಿ. ಗೌರ್ಮೆಂಟ್ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ನಾರ್ಮಲಿ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗೋದು ಮೇ ಅಥವಾ ಜೂನ್ ಮಂತ್ ಇವೆರಡರಲ್ಲಿ. ಜನರಲ್ ಆಗಿ ಪ್ರೊಸೆಸ್ ಏನಿರುತ್ತೆ ಅಂತ ಹೇಳಂದ್ರೆ, ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ, ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಮೆರಿಟ್ ಬೇಸ್ ಮೇಲೆ ನಮಗೆ ಸೀಟ್ ಅಲಾಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಕೆಲವೊಂದು ಸ್ಟೇಟ್ ಅಲ್ಲಿ ಅಫಿಷಿಯಲ್ ಆಗಿ ಡೇಟ್ ನ ಇನ್ನ ಅನೌನ್ಸ್ ಕೂಡ ಮಾಡಿಲ್ಲ. ಸೊ ಈಗ ಸರ್ಕ್ಯುಲೇಟ್ ಆಗ್ತಾ ಇರೋ ಲಿಂಕ್ಸ್ ಮೋಸ್ಟ್ ಆಗಿ ಫೇಕ್ ಆಗಿರುತ್ತೆ, ಇಲ್ಲ ಔಟ್ಡೇಟೆಡ್ ಆಗಿರುತ್ತೆ. ಈ ಸ್ಟೇಜ್ ಅಲ್ಲಿ ಸ್ಟೂಡೆಂಟ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ? ಫೇಕ್ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಿ ದುಡ್ಡನ್ನ ಕಳ್ಕೊಳ್ಳೋದು, ಕೊಟ್ಟಿರೋ ಅಪ್ಲಿಕೇಶನ್ ಡೇಟ್ ಗಿಂತ ಲೇಟ್ ಆಗಿ ಅಪ್ಲೈ ಮಾಡಿ ಸೀಟ್ ನ ಮಿಸ್ ಮಾಡ್ಕೊಳ್ಳೋದು, ಡಾಕ್ಯುಮೆಂಟ್ಸ್ ಏನು ರೆಡಿ ಮಾಡ್ಕೊಳ್ದೇನೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಯಾನಿಕ್ ಆಗೋದು, ಅಂಡ್ ಇನ್ನ ಯಾರೋ ಏನೋ ಹೇಳಿದ್ರು ಅಂತ ಅವ್ರನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡೋದು. ಇದನ್ನೆಲ್ಲ ಅವಾಯ್ಡ್ ಮಾಡಿ ಅದಕ್ಕೆ ಕರೆಕ್ಟ್ ಪ್ರೊಸೆಸ್ ಏನ್ ಇರಬೇಕು ಅಂತ ಹೇಳಂದ್ರೆ, ಸ್ಟೆಪ್ ನಂಬರ್ 1, ಅಫಿಷಿಯಲ್ ವೆಬ್ಸೈಟ್ ನ ಮಾತ್ರ ಚೆಕ್ ಮಾಡಿ, ಅದರಲ್ಲಿ ಮಾತ್ರ ಅಪ್ಲೈ ಮಾಡಿ. ಮೀನ್ಸ್ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ. ಸ್ಟೆಪ್ 2, ಡಾಕ್ಯುಮೆಂಟ್ಸ್ ಯಾವತ್ತೂ ರೆಡಿಯಾಗಿ ಇಟ್ಕೋಬೇಕು. ಇಫ್ ನೀವು 10th ಮೇಲೆ ಅಪ್ಲೈ ಮಾಡ್ತಾ ಇದ್ರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಇಲ್ಲ PU ಮೇಲೆ ಅಪ್ಲೈ ಮಾಡ್ತಾ ಇದ್ರೆ PU ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಫ್ ಅಪ್ಲಿಕೇಬಲ್ ನಿಮ್ದು ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕು. ಸ್ಟೆಪ್ 3 ಮೇನ್, ರೆಗ್ಯುಲರ್ ಅಪ್ಡೇಟ್ಸ್ ನ ಫಾಲೋ ಮಾಡ್ತಾ ಇರಬೇಕು. ಮೀನ್ಸ್ ಅಫಿಷಿಯಲ್ ವೆಬ್ಸೈಟ್ ನ ಡೈಲಿ ಚೆಕ್ ಮಾಡಿ ಏನಾದ್ರೂ ಅಪ್ಡೇಟ್ಸ್ ಕೊಟ್ಟಿದಾರಾ ಕೊಟ್ಟಿಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು. ಅಂಡ್ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಈ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ನ ಅವಾಯ್ಡ್ ಮಾಡಬೇಕು. ನಾನು ನಿಮ್ಗೆಲ್ಲ ಒಂದು ಹಾನೆಸ್ಟ್ ಅಡ್ವೈಸ್ ಕೊಡ್ಲಾ? ಅರ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋದು ಬೆಟರ್. ಬಿಕಾಸ್ ಲಾಸ್ಟ್ ಎಂಡ್ ಮೂಮೆಂಟ್ ಅಲ್ಲಿ ನೀವು ರಶ್ ಮಾಡೋದು ಅಥವಾ ಪ್ಯಾನಿಕ್ ಆಗೋದನ್ನ ನೀವು ಅವಾಯ್ಡ್ ಮಾಡ್ಬೋದು. ಹಾಗೆ ಒನ್ ಮೋರ್ ಥಿಂಗ್, ನಿಮ್ಗೆ ಫ್ರೀ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ಮಾರ್ಕ್ಸ್ ಜೊತೆ ಟೈಮ್ ಕೂಡ ಇಂಪಾರ್ಟೆಂಟ್. ಅಪ್ಲೈ ಮಾಡಿದ ತಕ್ಷಣ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮ್ ಅಲ್ಲ. ಇದ್ರ ನೆಕ್ಸ್ಟ್ ಸ್ಟೆಪ್ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಿರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಇದೇ ತರ ಮೆಡಿಕಲ್ ಗೈಡೆನ್ಸ್ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.